ವೆಲ್ಕಮ್ ಬ್ಯಾಕ್ ಟು ರೂಪಾಯದ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತೇನಂದರೆ ನನ್ನ ಬರ್ಡೇಗೆ ನನ್ನ ಮಗಳು ಹೇಳ್ತಾ ಇದ್ದು ಬಿರಿಯಾನಿ ಮತ್ತು ನಾನು ಏನು ಚಿಕನ್ ಫ್ರೈ ಮಾಡ್ಕೊಡ್ತೀನಿ ಅಂತ. ಆದರೆ ಅವಳಿಗೆ ಏನೋ ಕೆಲಸ ಇರೋದ್ರಿಂದ ಆಗಿಲ್ಲ, ಅದಕ್ಕೆ ಇವಾಗ ನಾನೇ ಮಾಡ್ತಾಯಿದ್ದೀನಿ ಗೈಸ್. ಕೇಕ್ ತಂದಿದ್ದಾರೆ ಆಲ್ರೆಡಿ, ಅವರೇ ಪ್ಲ್ಯಾನ್ ಮಾಡಿ ತಂದುಬಿಟ್ಟು ನನ್ನ ಸ್ನಾನಕ್ಕೆ ಹೋಗಿದ್ದೆ ಗೈಸ್, ತಂದುಬಿಟ್ಟು ಫ್ರಿಜ್ಜಲ್ಲೇ ಬಿಟ್ಟಿದ್ದಾರೆ. ಅದಕ್ಕೆ ಏನೋ ಡೋರ್ ಓಪನ್ ಬೆಲ್ ಆಯಿತು. ಬೆಲ್ ಆಗಿದ ತಕ್ಷಣ ನನಗೆ ಡೌಟ್ ಬಂತು, ಏನಕ್ಕೆ ಅಂತ ಅಂದ್ಕೊಂಡೆ ನಾನು. ಆಮೇಲೆ ಇಲ್ಲ ಅಂದ್ಕೊಂಡಿದ್ದು. ಆಮೇಲೆ ಹೋಗ್ಬಿಟ್ಟು ಫ್ರಿಡ್ಜ್ ನೋಡಿದ್ರೆ ಕೇಕ್ ತಂದು ಇಟ್ಟಿದ್ರು. ಪಾಪ ಸರ್ಪ್ರೈಸಲ್ಲಿ ತಂದಿಟ್ಟಿದ್ರು. ನಾನು ನೋಡಿಬಿಟ್ಟೆ. ಆಮೇಲೆ ಇವಾಗ ಹೋಗಿ ಬಿರಿಯಾನಿ ಮಾಡ್ತೀನಿ. ಬಿರಿಯಾನಿ ಮಾಡಿ ಆದಮೇಲೆ ಕೇಕ್ ಕಟಿಂಗ್ ಮಾಡ್ತೀನಿ. ಚಿಕನ್ ಫ್ರೈ ಮತ್ತು ಬಿರಿಯಾನಿ ಮಾಡೋಣ ಅಂತಿದ್ದೀನಿ. ಅವಳು ಮಾಡಿಕೊಡ್ತೀನಿ ನಿನಗೆ ಅಂತಂದು ಹೇಳಿದ್ದೆ. ಪಾಪ ಅವಳದ್ದು ಏನೋ ಕೆಲಸ ಇರೋದ್ರಿಂದ ನಾನೇ ಮಾಡ್ತೀನಿ. ಬೇಗ ಬಿರಿಯಾನಿ ಮಾಡೋಣ ಬನ್ನಿ ಗೈಸ್. ನೋಡಿ ಗೈಸ್, ಫೈನಲಿ ಮುಖ ತೋರಿಸ್ಬಾರ್ದಂತೆ ಇವಳೇ ಮಾಡ್ತಿದ್ದಾಳೆ. ಮಾಡೋಕ್ಕಾಗಲ್ಲ ಅಂತ ಹೇಳಿದ್ಲು. ಆಮೇಲೆ ನಾನು ಮಾಡ್ತೀನಿ ಅಂತಂದು ಹೋದೆ. ಅಷ್ಟು ಬೇಗ ಬಂದ್ಬಿಟ್ಲು, ಮಮ್ಮಿ ನಾನು ಮಾಡ್ತೀನಿ ಅಂತ. ಇವಳಲ್ಲ, ಇವಳು ಒಂದು ಚೂರು ಸಪ್ಪೆ ಐತೆ, ಏನಂತ ಮಾಡ್ತಾಳೆ ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ ಹೇಗಿರುತ್ತೆ ಟೇಸ್ಟ್ ಅಂತ. ನೋಡೋಣ. ಮಮ್ಮಿ ನಾನು ಮಾಡ್ತೀನಿ. ನೋಡಿ ಗೈಸ್, ಇದೆಲ್ಲ ಮಾಡಿಟ್ಬಿಟ್ಟು ಬೇಗ ರೆಡಿ ಆಗಿ ಕೇಕ್ ಕಟಿಂಗ್ ಮಾಡೋದು. ಈ ಕಡೆ ಏನಿದು ಪೆಪ್ಪರ್ ಫ್ರೈ ನೋಡಿ, ಇದು ಪೆಪ್ಪರ್ ಫ್ರೈಗೆ. ಇದೇನು ಮಾಡ್ತೀಯಾ? ಚಿಕನ್ ಫ್ರೈ. ಮನೆಯೆಲ್ಲ ಮೆಸ್ಸಿ ಆಗಿದೆ, ಏನು ಅಂದ್ಕೋಬೇಡಿ. ಯಾಕಂದರೆ ನಾನು ಅಡುಗೆ ಮಾಡ್ತೀನಿ. ಅದಕ್ಕಂದರೆ ಮಕ್ಕಳು ಮಾಡೋದಲ್ವ ಗೈಸ್, ಅದಕ್ಕೆ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಂಬೆ ಹಾಕಿನ ಒಂದು ಸ್ಮೆಲ್ ಮಾತ್ರ ಸೂಪರ್ ಗೈಸ್. ಟೇಸ್ಟು ಚೆನ್ನಾಗಿದೆ. ತಿಂದಮೇಲೆ ಹೇಳ್ತಿ ಹೇಗಿದೆ ಅಂತ ಹೇಳ್ತೀನಿ. ಬೇಗ ಮಾಡ್ತಿದ್ದಾಳೆ. ಕುಕ್ಕರಿಗೆ ಹಾಕಿ ಮಾಡ್ತಿದ್ದಾಳೆ. ನೋಡೋಣ ಮಕ್ಕಳದು ಟೇಸ್ಟ್, ಮಕ್ಕಳು ಮಾಡೋದು ಹೆಂಗಿರುತ್ತೆ ಅಂತ. ಅವಳು ರಷ್ಯಾದಲ್ಲಿ ಕಲ್ತ್ಬಿಟ್ಟು ಬಂದಿರೋದಲ್ಲೇನ, ರಷ್ಯಾದಲ್ಲಿ ಕಲ್ತಿರೋ ಫ್ರೆಂಡ್ ಜೊತೆ ಸಿಕ್ಕೊಂಡು. ನಾನು ಬೇಡ ಅಂತ ಹೇಳಿದೆ ಗೈಸ್ ಮಾಡ್ತೀನಿ. ನನಗೆ ಇಷ್ಟ ಇಲ್ಲ ಅವಳ ಹತ್ರ ಮಾಡಿಸೋದು. ಆದರೂ ನಾನು ಮಾಡ್ತೀನಿ ಮಮ್ಮಿ ಅಂತಂದು ಹೇಳಿದ್ಲು. ಮಕ್ಕಳು ಮಾಡೋದಕ್ಕೆ ಅಡ್ಡಿ ಮಾಡಬಾರ್ದು ಅಂತ ಮಾಡ್ತೀನಿ ಅಷ್ಟೇ. ವರ್ಷ ಪೂರ್ತಿ ಮಾಡ್ತೀವಿ, ಒಂದಿನ ಅಂತೂ ಮಾಡ್ಬೋದು. ಒಂದಿನ ನೀನು ರೆಸ್ಟ್ ಮಾಡು, ವರ್ಷ ಪೂರ್ತಿ ನೀನು ಮಾಡ್ತೀಯ ಅಂತ ಮಾಡ್ತಿದ್ದಾಳೆ. ಅಲ್ಲಿರುವಾಗ ಹೇಳ್ತಿದ್ಲು ಗೈಸ್, ನಾನು ಬಂದಮೇಲೆ ಬಿರಿಯಾನಿ ಮಾಡ್ತೀನಿ ಮಮ್ಮಿ. ಮತ್ತು ಏನಿದು, ಏನು ಫ್ರೈ ಇದು? ಚಿಕನ್ ಫ್ರೈ. ಮನೆ ಮೆಸ್ಸಿ ಆಗಿದೆ, ಏನು ಅಂದ್ಕೊಬಿಡಿ ಗೈಸ್. ಕ್ಲೋಸ್ ಮಾಡ್ತಿದ್ದಾಳೆ. ನಾನು ರೆಡಿ ಆಗಕ್ಕೆ ಹೋಗ್ತಿದ್ದೀನಿ. ಸರಿ ಗೈಸ್, ಇದೆಲ್ಲ ಆದಮೇಲೆ ಸಿಗ್ತೀವಿ. ಬಾಯ್ ಮಡೆ. ಬಾಯ್ ಗೈಸ್, ಇವಾಗ ರೆಡಿ ಆಗ್ತಾಯಿದ್ದೀನಿ. ಆಲ್ರೆಡಿ ಮೇಕಪ್ ಎಲ್ಲ ಆಗಿದ್ದೀನಿ. ಏನಂದರೆ ಇವಾಗ ನೋಡಿ ಕೂದಲು ಹಿಂಗಿದೆ. ಇವಾಗ ತಲೆ ಬಾಚ್ಬಿಟ್ಟು ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಕೇಕ್ ಕಟ್ ಮಾಡೋದು ಅಷ್ಟೇ ಗೈಸ್. ಪಾಪ ನನ್ನ ಮಗಳಿಗೆ ಚಿಕ್ಕವಳಿಗೆ ಹುಷಾರಿಲ್ಲ, ಮಲಗಿಬಿಟ್ಟಿದ್ದಾಳೆ. ಇಲ್ಲಾಂದರೆ ಅವಳದು ನೋಡಬೇಕಾಯ್ತು. ಮಮ್ಮಿ ನಾನು ಕೇಕ್ ಕಟ್ ಮಾಡಿಸ್ತೀನಿ ಅಂತ ಅವಳು ಸಿಕ್ಕಾಬಟ್ಟೆ. ಪಾಪ ಹುಷಾರಿಲ್ಲ ಗೈಸ್, ಮಲಗಿಬಿಟ್ಟಿದ್ದಾಳೆ. ಮಲ್ಕೊಂಡಿದ್ದಾಳೆ ಗೈಸ್. ಅವಳು ಏನೋ ಪೆಪ್ಪರ್ ಡ್ರೈ ಮಾಡ್ತಿದ್ದಾಳೆ. ಇದಕ್ಕೆ ಹೇಳ್ತಿದ್ದಾಳೆ ಗೈಸ್, 3 ಹಸಿಮೆಣ್ಸಿಕಾಯಿ ಹಾಕು, 2 ಈರುಳ್ಳಿ ಹಾಕು. ಎಕ್ಸಾಮ್ ಇದೆ ನಾಳೆ. ಪಾಪ ಓದೋಕ್ಕೂ ಆಗಿಲ್ಲ, ಮಲಗಿದ್ದಾಳೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ರೂಪಾಯಿ ಯಾದವ್ ಯೂಟ್ಯೂಬ್ ಚಾನೆಲ್. ಇವಾಗ ನೀವು ನೋಡ್ತಾ ಇರ್ಬೋದು, ನಾವೆಲ್ಲ ರೆಡಿ ಆಗಿದ್ದೀವಿ. ಇವತ್ತು ತುಂಬ ಸ್ಪೆಷಲ್ ಡೇ. ಯಾಕೆ ಅಂತ ಅಂದರೆ ನೀವೇ ಗೆಸ್ ಮಾಡಿ ಏನಾಗಿರ್ಬೋದು ಇವತ್ತು ಅಂತ. ಇವತ್ತು ನಮ್ಮ ಮಮ್ಮಿ ಬರ್ಡೇ, ಅದಕ್ಕೆ ಫುಲ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಏನೇನೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ, ಯಾವ್ಯಾವ ಥರ ಏನೇನೆಲ್ಲ ಮಾಡಿದ್ದೀವಿ ಮಮ್ಮಿ ಡೇ ಸ್ಪೆಷಲ್ ಮಾಡೋದಕ್ಕೆ ಅಂತ ನಾವು ಇನ್ನೂ ವ್ಲಾಗಲ್ಲಿ ಕಂಟಿನ್ಯೂ ಆಗ್ತಿರೋ ಥರ ತೋರಿಸ್ತೀವಿ. ಬಾಯ್ ಗೈಸ್. ಇವತ್ತು ಆ್ಯಕ್ಚುಲಿ ನಾನು ಮೇಘನ ಸ್ಟಾರ್ಟ್ ಮಾಡಿದ್ವಿ. ಅಮ್ಮು ಯಾಕೆ ಸ್ಟಾರ್ಟ್ ಮಾಡ್ತಾ ಇಲ್ಲ ಅಂದರೆ ಅವಳಿಗೆ ಹುಷಾರಿಲ್ಲ. ಸ್ಪೆಷಲ್ ಡೇ ದಿನ ಸ್ಪೆಷಲ್ ಪರ್ಸನ್ ಆಬ್ಸೆಂಟ್ ಆಗಿಬಿಟ್ಟಿದ್ದಾರೆ. ಫುಲ್ ಹುಷಾರಿಲ್ಲದೆ ಇರೋ ಕಾರಣ ಅವಳು ಫುಲ್ ಫ್ಲ್ಯಾಟ್ ಆಗಿ ಮಲ್ಕೊಂಡಿದ್ದಾಳೆ. ಅವಳಿಗೆ ಎದ್ದಳಕ್ಕೂ ಆಗ್ತಾಯಿಲ್ಲ, ತುಂಬ ಜಾಸ್ತಿ ಆಗಿಬಿಟ್ಟಿದೆ ಗೈಸ್. ಕೋಲ್ಡ್ ಕಾಫ್ ಎಲ್ಲ ಜಾಸ್ತಿ ಆಗಿದೆ. ಸೊ ಅವಳಿಲ್ಲ. ಇವಾಗ ಆಲ್ರೆಡಿ ಮಿಡ್ ನೈಟ್ ಆಗಿದೆ. ಸೊ
ಇವಾಗ ನಾವೆಲ್ಲ ರೆಡಿಯಾಗಿ ಎಲ್ಲದನ್ನು ಫುಲ್ ರೆಡಿ ಮಾಡಿ ಮಮ್ಮಿನೆಲ್ಲ ನೋಡೋಣ ಬನ್ನಿ ಯಾವ ಥರ ರೆಡಿ ಆಗಿದ್ದಾರೆ ಮಮ್ಮಿ ಅಂತ. ಗೈಸ್ ಇದು ಮಮ್ಮಿ ಫುಲ್ ರೆಡಿ ಆಗಿದ್ದಾರೆ, ಎಲ್ಲ ಡ್ರೆಸ್ ಎಲ್ಲ ಹಾಕ್ಕೊಂಡು ಫುಲ್ ಮಿಂಚ್ತಾ ಇದ್ದಾರೆ ಇವತ್ತು. ಏನು ಮಮ್ಮಿ ಇಷ್ಟೊಂದು ಮಿಂಚ್ತಾ ಇದ್ದೀರಾ ಇವತ್ತು? ನಿಮ್ಮಿಂದ ಓಹೋ ನಮ್ಮಿಂದ ನಿಮ್ಮಿಂದ ನಾವು. ಈ ಡ್ರೆಸ್ ಬಂದ್ಬಿಟ್ಟು ನನ್ನ ಚಿಕ್ಕ ಮಗಳು ಇಸ್ಕೊಟ್ಟಿರೋದು, ಹುಷಾರಿಲ್ದಿರೋ ಮಗಳು ಇಸ್ಕೊಟ್ಟಿರೋದು. ಈ ಡ್ರೆಸ್ ಹೇಗಿದೆ ಅಂತ ಚೆನ್ನಾಗಿದೆಯಾ? ಸೂಪರ್ ಆಗಿದೆ ಮಮ್ಮಿ, ಸೂಪರ್ ಆಗಿದೆ. ಲುಕಿಂಗ್ ಸೋ ಪ್ರಿಟಿ, ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಮಮ್ಮಿ? ಹೌದಾ? ಆಬ್ವಿಯಸ್ಲಿ ಮಮ್ಮಿ ರಕ್ಷಿತಾ ತಂಗಿ ಥರ ಕಾಣಿಸ್ತೀಯ ಮಮ್ಮಿ ನೀನು. ಇದು ಜಾಸ್ತಿ ಆಯಿತು. ಇಲ್ಲ ಮಮ್ಮಿ, ಆ್ಯಕ್ಚುಲಿ ಹೌದು, ಏನು ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಯು ಆರ್ ಯಂಗ್ ಆ್ಯಂಡ್ ಕ್ಯೂಟ್. ಸ್ವಲ್ಪ ಪ್ರೆಷರ್ ಜಾಸ್ತಿ ಇರೋದು, ದಪ್ಪ ಆಗಿತ್ತು ಅಷ್ಟೇ. ಎಮೋಷನಲ್ ಡ್ಯಾಮೇಜ್ ಮಾಡಿಬಿಟ್ರಿ ಇಲ್ಲಿ. ಹೋಗ್ಲಿ ಬಿಡಿ ಗೈಸ್, ಆ ಟಾಪಿಕ್ ಸ್ಕಿಪ್ ಮಾಡೋಣ. ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಥರ ರೆಡಿಯಾಗಿದ್ದಾರೆ ಮಮ್ಮಿ ಅಂತ. ಫುಲ್ ಕ್ಯೂಟ್ ಲೇಡಿಯಾಗಿ ರೆಡಿಯಾಗಿದ್ದಾರೆ ಇವತ್ತು. ನೋಡಿ ಗೈಸ್, ಇವಾಗ ಮಮ್ಮಿ ರೆಡಿಯಾಗಿದ್ದು ಕೂಡ ತೋರಿಸಿದ್ದಾಯಿತು. ನೆಕ್ಸ್ಟ್ ಬಂದು ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಮಾಡಬೇಕು. ಬನ್ನಿ ನೋಡೋಣ ಯಾವ ಥರ ಮಾಡ್ತೀವಿ ಅಂತ. ಸ್ಟೇ ಟ್ಯೂನ್ಡ್. Happy birthday to you, happy birthday to you, happy birthday to you dear Rupu, happy birthday to you. May the good God bless you, may the good God bless you, happy birthday to you dear mommy, happy birthday to you. ಮಮ್ಮಿ ವಿಶ್ ಮಾಡ್ಕೊ ಮಮ್ಮಿ. ಮಮ್ಮಿ ವಿಶ್ ಮಾಡು ಮಮ್ಮಿ, ಅದು ಫುಲ್ಲು ಏನಾದರೂ ವಿಶ್. ಹ್ಯಾಪಿ ಬರ್ತ್ಡೇ ಬಾ. ಹ್ಯಾಪಿ ಬರ್ತ್ಡೇ to you, happy birthday to you, happy birthday dear Rupu. ಹ್ಯಾಪಿ ಬರ್ತ್ಡೇ ಮಮ್ಮಿ. ಥ್ಯಾಂಕ್ ಯು. ತಿನ್ನು ನೀನು ತಿನ್ನು, ಇಟ್ಕೊಳ್ಳಿ, ಹಾಗೆ ಫೋಟೋ ತೆಗೆದುಕೊಡ್ತೀನಿ. ಹಲೋ. ಇವಾಗ ಏನಂದರೆ ಗೈಸ್, ಊಟ ಮಾಡೋಣ. ಸರ್ತಿ ಊಟ ಎಲ್ಲ ರೆಡಿ ಆಗಿದೆ. ಇನ್ನೊಂದು ಟ್ರಿಪ್ಪು ಅದು ಫ್ರೈ ಮಾಡ್ತಿದ್ದಾಳೆ. ಆಲ್ರೆಡಿ ಎಲ್ಲ ಆಗಿದೆ, ಹೊಟ್ಟೆ ತುಂಬಾ ಹತ್ತಿದ್ದಾಳೆ. ಅದಕ್ಕೆ ಇವಾಗ ಊಟಕ್ಕೆ ಏನೇ ಮಾಡಿದ್ರು ಅಂತ ನನ್ನ ಮಗಳು ತೋರಿಸ್ತಾರೆ ನೋಡಿ. ನೋಡಿ ಗೈಸ್, ಫುಲ್ ಇಲ್ಲಿ ಬಿರಿಯಾನಿ ರೆಡಿ ಆಗಿದೆ. ಈ ಚಿಕನ್ ಫ್ರೈ ಇದೆ, ಇನ್ನೊಂದು ಬ್ಯಾಚ್ ರೆಡಿ ಮಾಡ್ತಾ ಇದ್ದಾಳೆ ಅದನ್ನು. ಮತ್ತು ಇಲ್ಲಿ ಪೆಪ್ಪರ್ ಚಿಕನ್ ಗೈಸ್. ಇದು ಫುಲ್ಲು ಮೇಘನ ಮಾಡಿರೋದು ಅಡುಗೆ ಇವತ್ತು. ಅವಳು ಮಾಡಿರೋದು ಮೊಸರು ಬಜ್ಜಿ. ಇದು ಮಾತ್ರ ನಾನು ಮಾಡಿರೋದು ಮೊಸರು ಬಜ್ಜಿ. ಅದು ಕೂಡ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಂಬೇಡಿ, ಟೇಸ್ಟಿಗೆ ಚೆನ್ನಾಗಿದೆ. ಅವಳೇ ಮಾಡ್ತಿದ್ದಾಳೆ, ಇನ್ನೂ ಫ್ರೈ ಮಾಡ್ತಾ ಇದ್ದಾಳೆ. ಇಲ್ಲಿ ಆಲ್ರೆಡಿ ಎಲ್ಲ ಇಟ್ಟಿದ್ದಾಳೆ. ನನಗೆ ಹೊಟ್ಟೆ ಹಾಕ್ತಾ ಇದೆ ಅಂತ ಹೇಳ್ಬಿಟ್ಟು ಇವಳಿಗೆ ಹೇಳ್ತಾ ಇದ್ದಾಳೆ ಹಾಕ್ಕೊಡು ಅಂತ. ಅದಕ್ಕೆ ಇವಳು ಹಾಕ್ಕೊಡೋದಕ್ಕೆ ಬಂದಿದ್ದಾಳೆ ಗೈಸ್. ನನಗೇನು ಅಡುಗೆ ಬರಲ್ಲ ಅಂದ್ಕೊಂಬೇಡಿ ಗೈಸ್. ಅವಳು ಬರುತ್ತೆ, ಅವಳು ಅಲ್ಲಿ ಮಾಡ್ತಾರ ತೋರಿಸ್ಬಿಟ್ಟು. ಅವಳೇನು ಇಲ್ಲಿ ಮಾಡ್ತಾ ಇರಲಿಲ್ಲ ಗೈಸ್, ಮುಂಚೆ ಯಾವ ಅಡುಗೆನೂ ಮಾಡ್ತಾ ಇರಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ಕಲ್ತಿದ್ದಾಳೆ. ಕಲ್ತ್ಬಿಟ್ಟು ಇವಾಗ ಹೆಚ್ಚಕ್ಕೂ ಬರ್ತೀನಿ. ಇವಾಗ ನಾನು ಹೇಳ್ತಾ ಇದ್ದೆ ಗೈಸ್, ಇಲ್ಲಿಂದ ಹೋಗ್ಬೇಕಾದ್ರೆ ಮುಂಚೆನೇ ಮನೇಲಿ ಇರ್ತಾ ಇದ್ಲು ಅವಳು. ಮನೇಲಿ ಇದ್ದಾಗ ಅಡುಗೆ ಮಾಡೋದು ಕಲ್ತ್ಕೋ ಬಾ ಅಂತ ಕರಿತಾ ಇದ್ರೆ ಬೇಡ ಮಮ್ಮಿ ಅಂತಲೇ ಹೇಳ್ತಾ ಇದ್ಲು. ಇಲ್ಲಿದ್ದಾಗ ಕಲಿ ಅಂತ ಏನು ಮಾಡಿದ್ರು ಅಡುಗೆ ಮನೆಗೆ ಬರ್ತಾ ಇರಲಿಲ್ಲ. ಆಮೇಲೆ ಅಲ್ಲಿ ಹೋದ್ಮೇಲೆ ಎಲ್ಲ ಫುಲ್ ಕಲ್ತಿದ್ದಾಳೆ. ಅದಕ್ಕೆ ಮಮ್ಮಿ ನಾನು ಮಾಡೋದು ನೋಡಿ ಮಮ್ಮಿ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಂಗೂ ಅವಳು ಸ್ವಲ್ಪ ಏನೋ ಕೆಲಸ ಮಾಡ್ತಾಯಿದ್ಲು. ಅದಕ್ಕೆ ನಾನು ಅವಳಿಗೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಓಡಿಸ್ಬಿಟ್ಲು ಅಡುಗೆ ಮನೆಯಿಂದನೇ. ಇವಾಗ ಮಾಡಿದ್ದಾಳೆ, ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಗೈಸ್. ಎಲ್ಲ ಊಟ ಮಾಡಬೇಕಾದ್ರೆ ಸಿಗ್ತೀವಿ ಗೈಸ್. ಬಿರಿಯಾನಿ ಚೆನ್ನಾಗಿದೆ ಗೈಸ್. ಫ್ರೈ ನೋಡೋಣ, ಫ್ರೈ ಯಾವ ಥರ ಇದೆ ಅಂತ. ಬಿಸಿ ಇದೆ. ಫ್ರೈನೂ ಚೆನ್ನಾಗಿದೆ ಗೈಸ್. ಇದು ಪೇಪರ್ ಡ್ರೈ, ಇದು ಟೇಸ್ಟ್ ಮಾಡೋದು ಹೇಗಿರುತ್ತೆ. ಸೂಪರ್ ಆಗಿದೆ. ಪೆಪ್ಪರ್ ಡ್ರೈ ಬರ್ತಾ ಇರಲಿಲ್ಲ ಗೈಸ್ ಒಳಗೆ. ನಾನು ಯಾವ ಥರ ಮಾಡ್ತೀನಿ ಅದು ತೋರಿಸೋದ್ರೊಳಗೆ ಅದೇ ಥರ ಮಾಡಿದ್ದಾಳೆ. ಸೂಪರ್ ಆಗುತ್ತೆ. ಹಲೋ ಗೈಸ್, ಇದು ನೆಕ್ಸ್ಟ್ ವಿಡಿಯೋ ಆಗಿರುತ್ತೆ. ಬೇರೆ ನಮ್ಮ ಮಮ್ಮಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಇತ್ತು. ಸೊ ಬೇರೆ ನನಗೆ ಹುಷಾರಿದ್ದಿಲ್ಲ, ಸೊ ನಮ್ಮ ಮಮ್ಮಿ ಬರ್ಡೇ ಕೇಕ್